ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ ವಾಯು MI ಅಥವಾ ಮಲ್ಲಪ್ಪ ಜೂತ್ ಅವರು. ಆತ್ಮೀಯರೇ, ಈಗಾಗಲೇ ನಮ್ಮ ಹಿಂದಿನ ಎಪಿಸೋಡದಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಜವಾಬ್ದಾರಿ ಹೊತ್ತಿದ್ದರು, ಜಯಶಂಕರ ಸಾಲ ಸಲುವಾಗಿ ಮಾತಾಡಿದ್ರು. ಅದು ಪೂರೈಸಿದ ಮೇಲೆ ಚರ್ಚೆ ಮಾಡಿದ್ದೀವಿ. ಅದ್ರ ಬಗ್ಗೆ ಮತ್ತೆ ಮಾತಾಡುವಂಥದ್ದು ಏನಿಲ್ಲ. ಆದರೆ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರೆಸ್ ಕರೆದ ಈ 2025 ನವಂಬರ್ದಲ್ಲಿ ಹೊಸ ಆಡಳಿತ ಶುರು ಮಾಡಿದರು. ಜಿದ್ದಾಜಿದ್ದಿ ಸಾಕಷ್ಟಾಗಿತ್ತು, ನಿಮಗೆ ಗೊತ್ತಿದ್ದ ವಿಷಯ ಅದ. ಈ ಎದುರಾಳಿಗಳ ಮಧ್ಯದಲ್ಲ ಇವ್ರ ಮಧ್ಯದಲ್ಲಿ ನಡೆದ ವಾದ ವಿವಾದ ಭಾಳಷ್ಟು ಅದು. ಆದರೆ ಒಂದೇನಪ್ಪ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಜೀವಂತಿಕೆ ಪಡೀತು ಅನ್ನೋದು ಅಷ್ಟು ಸತ್ಯದ. ಹೌದು, ನಾವು ಇಲ್ಲಿವರೆಗೆ ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ DCC ಬ್ಯಾಂಕಿನ ಏನಪ್ಪ ಅಂದ್ರೆ ಒಂದು ಸೈಡ್ ಇದ್ದಂಗೆ ಹೋಗಿಬಿಡ್ತಿತ್ತು. ಹೊಂದಾಣಿಕೆಪ್ಪ ಸಹಕಾರ ತತ್ವ ಅಂತ ಹೇಳ್ತಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು, ನಿಮ್ಮದು ಬಿಚ್ಚೊಪ್ಪು ನಮ್ಮದು ಬಿಚ್ಚೊಪ್ಪು ಅನ್ನುವಂಥದ್ದು ಈಗ ಹಂಗಾಗಿಲ್ಲ. ಅಲ್ಲೇನು ನಡಲಿಕ್ಕತ್ತದ ಎಲ್ಲರೂ ಹೊರಗೆ ಹಾಕ್ತಾ ಇದ್ದಾರೆ. ಇದು ಒಂದು ದೊಡ್ಡ ಸಾಧನೆ, ಪ್ರಜಾಪ್ರಭುತ್ವ ಇರುವ ಶಕ್ತಿ ಇದು. ಯಾಕೆಂದರೆ ಅಲ್ಲಿ ಕಳ್ಳತನ ಮಾಡೋರಿಗೆ ಭಯ ಇರ್ತದೆ. ನಾನು ನೋಡ್ತಾ ಇದ್ದಾರಪ್ಪ, ಇಲ್ಲಿ ವಿಜಿಲೆನ್ಸ್ ಇದ್ದಾರೆ, ನಮ್ಮ ವಿರೋಧಿಗಳಿದ್ದಾರೆ, ವಿರೋಧ ಪಕ್ಷ ಅದಕ್ಕೆ ಬೇಕಂತ ಹೇಳುವಂಥದ್ದು. ಇವತ್ತು ನೋಡ್ರಿ, ವಿರೋಧಿಗಳು ಅಷ್ಟೆಲ್ಲ ಟೀಕೆ ಮಾಡಿದ್ದಕ್ಕೆ ಮತ್ತೇನು ಮಾಡಿದ್ದಕ್ಕೆ ಜಯಶಂಕರ್ ಶೆಟ್ಟರ್ ಯಾವುದೋ ಅವರದಲ್ಲದ ಭೂಮಿ ಮೇಲೆ ಸಾಲ ಕೊಟ್ಟಿದ್ದೆಲ್ಲ ಸುದ್ದಿ ಹೊರಗೆ ಬಂದಾಗ ಸಹಜವಾಗಿ ಇವತ್ತು ಆಡಳಿತಾರೂಢ ಪಕ್ಷದವರು ಅದನ್ನು ಅಲ್ಲಗಳ ಜೊತೆಗೆ ಸಾಲ ತುಂಬಿಸ್ಕೊಳ್ಳೋ ಜೊತೆಗೆ DCC ಬ್ಯಾಂಕ್ ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ 616.30 ಕೋಟಿ ಠೇವಣಿ ನಮ್ಮಲ್ಲಿ ಬಂದದ್ದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಗುರಿ 10,000ವರೆಗೆ ಅಂತೇಳಿ 10,000 ಕೋಟಿ ಮಾಡ್ತೀವಿ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ಕೊಳ್ತಾ ಇದ್ದಾರೆ. ಬೇಕ್ರಿ ಸಾಧನೆ ಮಾಡಿದ್ದನ್ನು ಹೇಳಿ ಏನು ತಕರಲ್ಲ, ಹೇಳಲೇಬೇಕು. ಅದನ್ನು ಗೊತ್ತಾಗಬೇಕಲ್ಲ ನಮಗೆಲ್ಲ. ಯಾಕಪ್ಪ ಅಂತಂದ್ರೆ ಹನುಮಂತನ ಹೃದಯದಲ್ಲಿ ರಾಮ ಇದ್ದ ಹೃದಯ ಹರಿದು ತೋರಿಸಿದರು ಹನುಮಂತ. ಆದರೆ ಇವತ್ತು ಹಂಗೆ ಹೃದಯ ಹರಿದು ತೋರಿಸುವಂಥದ್ದಿಲ್ಲ. ಈ ಮೀಡಿಯಾ ಮೂಲಕ ಹೇಳುವಂಥದ್ದು ಆ ದಿಶೆಯಲ್ಲೇ ನಾವು ಲಾಭ ಮಾಡ್ತಾಯಿದ್ದೀವಿ. ನಿಜವಾಗಿಯೂ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮನಮೋಹನ್ ಸಿಂಗ್ರು ಅನ್ನುವಂಥ ಮಾತನ್ನು ಪ್ರತಿಪಾದಿಸುವ ನೆಲೆಗಟ್ಟಿನಲ್ಲಿ ಏನೇನು ಡೆವಲಪ್ ಆಯಿತು, ಯಾರು ಸಾಲ ಕೊಟ್ಟಿವಿ, ಏನು ಶೂನ್ಯ ಬಡ್ಡಿ ದರದಲ್ಲಿ ಎಷ್ಟು ರೈತರಿಗೆ ಕೊಟ್ಟಿವಿ. ಶೂನ್ಯ ಬಡ್ಡಿ ದರದಲ್ಲೇ 4,70,464 ರೈತರಿಗೆ ಕೊಟ್ಟಿವಿ. ಶೂನ್ಯ ಬಡ್ಡಿ ದರದಲ್ಲೇ 3,818.71 ಕೋಟಿ ಬೆಳೆ ಸಾಲ ಕೊಡಲಾಗಿದೆ. 444 ರೈತರಿಗೆ ಟ್ರ್ಯಾಕ್ಟರ್ ಖರೀದಿಗೆ 24.54 ಕೋಟಿ ಕೊಟ್ಟಿದ್ದೀವಿ. 165 ಸ್ವಸಹಾಯ ಗುಂಪುಗಳಿಗೆ 22.89 ಕೋಟಿ ಸಾಲ ನೀಡಲಾಗಿದೆ. 3,64,204 ರೈತರನ್ನು ಯಶಸ್ವಿನಿ ಯೋಜನೆಯಡಿ ನೋಂದಾಯಿಸಿ ಪ್ರೀಮಿಯಂ ಮೊತ್ತ ಪಾವತಿಸಲಾಗಿದೆ. ಈಗೆಲ್ಲ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಹೊರಗೆ ಬರ್ತಾನೆ ಇರ್ತಿರಲಿಲ್ಲ. ಅವರು ತಮ್ಮ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಜೊತೆಗೆ ಮಾಡಿ ತೋರಿಸ್ಬೇಕು ಅನ್ನೋದು ಅಲ್ಲಿ ಸರಿ ಅದು. ಇಲ್ಲಿವರೆಗೆ ಏನಾಗಿಬಿಡ್ತಿತ್ತು ಅಂದ್ರೆ ಅದು ಮೌನ ಆಗಿರೋದ್ರಿಂದ ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ. ಯಾರೋ ಒಂದಿಷ್ಟು ಪತ್ರಕರ್ತರು ಏನೋ ಅನ್ನೋದಕ್ಕೆ ಅದು ಮುಚ್ಚಿ ಹೋಗೋದಕ್ಕೆ ಆಗ್ತದೆ. ಈಗ ಹಾಗಿಲ್ಲ. ಈಗ ಅವರನ್ನು ಹೌಸ್ ಬಾನಿಷ್ ಮಾಡಿದ್ವಿ. ಸಾಧನೆ ಕಳೆದ ನವಂಬರ್ನಿಂದ ನಾವು ಇಷ್ಟೊಳಗೆ ಸಾಧನೆ ಮಾಡಿದ್ವಿ. 616 ಕೋಟಿ ಮೇಲ್ಪಟ್ಟು ನಾವು ಇವತ್ತು ಠೇವಣಿ ಸಂಗ್ರಹಿಸಿದ್ವಿ. ರೈತ ಸಾಲ ಕೊಟ್ಟಿದ್ದೀವಿ, ಬೆಳೆ ಸಾಲ ಕೊಟ್ಟಿದ್ದೀವಿ, ಶೂನ್ಯ ಬಡ್ಡಿ ದರ ಕೊಟ್ಟಿದ್ದೀವಿ. ಇದೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇನ್ನುಳಿದ ವಾಣಿಜ್ಯದ ಮತ್ತು ಇನ್ನುಳಿದ ವೆಹಿಕಲ್ಗಳ ಮೇಲೆ ಸಾಲ ಕೊಡ್ತಾ ಇದ್ದೀವಿ ಅಂತೇಳಿ ತಮ್ಮ ಸಾಧನೆಗಳು ಬಿಡಿಯಾಗಿ ಬಿಡಿಸಿಟ್ಟಿದ್ದಾರೆ. ಇದು ಒಳ್ಳೆಯ ಲಕ್ಷಣ. ಇದು ಪ್ರಜಾಪ್ರಭುತ್ವ ಲಕ್ಷಣ. ರೈತರಿಗೆ ಮತ್ತು ಇನ್ನುಳಿದವರಿಗೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಏನಪ್ಪ ಅಂತಂದ್ರೆ ಮೋಸ ಆಗುವಂತಹ ಲಕ್ಷಣ. ಇದು ಬಂದಿದ್ದು ಭಾಳ ಸಂತೋಷ. ಆ ದಿಸೆಯಲ್ಲೇ ಒಳ್ಳೆಯ ಹೆಜ್ಜೆ ನೀಡ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಅವ್ರ ಜೊತೆಗಾರರು. ಜೊತೆಗೆ ಇವ್ರನ್ನೆಲ್ಲರೂ ಮುನ್ನಡೆಸ್ತಾ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಇದೆಲ್ಲ ಸರಿ ಆಯಿತು. ಈಗಂತ ಉತ್ತಮ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದು ಇದೇ ರೀತಿ ಮುಂದುವರೆದ್ರೆ 10,000 ಕೋಟಿ ಠೇವಣಿ ಹೆಚ್ಚು ಮಾಡೋದೇನು ಗುರಿ ದೊಡ್ಡದಲ್ಲ, ಅದು ಅಸಾಧ್ಯ. ಆದರೆ ಇದನ್ನು ಮೀರಿದ್ದೇನಾದರೂ ಮಾಡಲಿಕ್ಕೆ ಸಾಧ್ಯದನಾ ಅನ್ನುವಂಥ ಮಾತೀಗ ಮುಖ್ಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ಎಕರೆಗೆ 40,000 30,000 ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರ. ಉಳಿದ ಬೆಳೆಗಾರರಿಗೆ ಅಂತ ಎಷ್ಟು ಕೊಡ್ತಾರೆ ಇನ್ನೂ ಹೇಳಿಲ್ಲ ಅವ್ರು ಯಾರು. ಇಷ್ಟು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಎಕರೆಗೆ. ಕೇವಲ ಅದು ಕಬ್ಬ ನಿಶ್ಚಿತವಾಗಿ ಹೋಗ್ತಿರ್ತದೆ, ಫ್ಯಾಕ್ಟ್ರಿ ಹೋಗ್ತಾರೆ, ದುಡ್ಡು ತೊಗೊಳ್ಳಿಕ್ಕೆ ಬರ್ತದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸಾಲ ಕೊಡ್ತಾ ಇರ್ತಾರೆ. ಬೆಳೆ ಸಾಲ ಯಾವುದಕ್ಕಂದ್ರೆ ಬೇರೆ ಕೇವಲ ಕಬ್ಬಿಗೆ. ಅದು ಒಂದು ಎಕರೆಗೆ 40,000. ಆದರೆ ಇವತ್ತು ರೈತರು ಬೆಳ್ತಾ ಇದ್ದಾರೆ 1 ಲಕ್ಷ. ಇದು ಕೊಡಲಿಕ್ಕೆ ಆಗ್ತದನ? ಇದು ಉತ್ತರ ಇವತ್ತು ನಮಗೆ ಬೇಕಾಗಿದೆ ಈ DCC ಬ್ಯಾಂಕಿನ ನಮ್ಮ ಜೊಲ್ಲೆಯವರಿಂದ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರಿಂದ. ರೈತರ ಬೇಡಿಕೆ ಇದು. ಹೌದು, ಅದು ಖರ್ಚದ ಅಷ್ಟು. ಅಟ್ಲೀಸ್ಟ್ ಶೂನ್ಯ ಬಡ್ಡಿ ದರದಲ್ಲಿ ಅದಕ್ಕೆ ಕೊಟ್ಟರೆ ಅದು ಒಂದಿಷ್ಟು ಹೆಲ್ಪ್ ಆಗ್ತದೆ ನಮ್ಮ ರೈತರಿಗೆ. ಯಾಕೆ 1 ಲಕ್ಷ ಕೊಡಲಿಕ್ಕೆ ಆಗೋದಿಲ್ಲ?
ಹೇಳ್ಬೋದು ಅವ್ರು ನಮ್ಮ ಗೈಡ್ಲೈನ್ಸ್ ಇಲ್ಲರಿ ಮತ್ತೊಂದಿಲ್ಲ ಮತ್ತೊಂದಿಲ್ಲ ನೀವು ಹೇಳ್ರಿ ಹೌದು ಈಗ ನೀವು ಏನು ಈಗ ಪ್ಲಜ್ ಮಾಡಿಕೊಂಡು ಏನು ಕೊಟ್ಟರು ನೀವು ಒಂದು ಎಕರೆ ಭೂಮಿಯನ್ನು ನೀವು ನಿಮ್ಮಲ್ಲಿ ಮಾರ್ಟಿಗೇಜು ಮತ್ತೆ ಮಾಡಿ ಕೊಡ್ತೀರಿ ನೀವು ಅಂದಾಗ 41 ಎಕರೆ ಕಿಮ್ಮತ್ತು ಎಷ್ಟದ ಇವತ್ತು ಕಬ್ಬಿನ ಬೆಳೆ ಬೆಳೆಯುವಂಥ ಭೂಮಿಗಳು ನೀರಾವರಿ ಭೂಮಿಗಳು ನೀರಾವರಿ ಇದ್ದಲ್ಲಿ ಮಾತ್ರ ನೀವು ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂದಾಗ ನೀರಾವರಿ ಭೂಮಿಗಳು ಎಷ್ಟದಪ್ಪ ಇವತ್ತು ಕಿಮ್ಮತ್ತು ಮಿನಿಮಮ್ ಕಿಮ್ಮತ್ತು ಎಷ್ಟದ 1 ಎಕರೆಗೆ ಹಾಳು ಭೂಮಿಗಳಿದ್ದವ್ರು 4 ಲಕ್ಷ 2 ಲಕ್ಷ 3 ಲಕ್ಷ ಏನೂ ಇಲ್ಲ ಅಂತ ಗುಡ್ಗಾಡು ಪ್ರದೇಶದಲ್ಲೇ ಲಕ್ಷಗಳು ಆಗ್ತಾ ಇದ್ದಾವೆ ಅಂಥದ್ರ ನೀರಾವರಿ ಭೂಮಿಗಳು ಇವತ್ತು ಕಡಿಮೆ ಅಂದರೂ 20 ಲಕ್ಷ 30 ಲಕ್ಷ ರೋಡ್ ಮೇಲೆ ಇದ್ರಂತೆ ಅದಕ್ಕೆ ಹೇಳಿದಂಗೆ 50 ಲಕ್ಷ ತನಕ ಹೋಗುವಂಥವು ನಡೆದಿದ್ದಾವೆ ಅಂದಾಗ ಅಂಥ 1 ಎಕರೆಗೆ 1 ಲಕ್ಷ ಸಾಲ ಕೊಡುವಂಥ ಒಂದು ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡ್ಕೋಬಾರ್ದು ರೈತರಿಗೆ ಹೆಲ್ಪ್ ಆಗುವಂಥದ್ದು ಮತ್ತು ರೈತರ ಬ್ಯಾಂಕ್ ಇದು ನೀವು ಇರೋದು ರೈತರಿಗಾಗಿ PKPS ರೈತರದ್ದು ಅದರಲ್ಲಿ ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡ್ತಾ ಇದ್ರೆ ಮಾಡ್ಕೊಳ್ರಿ ಲಾಭ ಮಾಡಿರಿ ಬೆಳೆಸ್ರಿ ಆದರೆ ರೈತರಿಗೆ ಈ ದಿಶೆಯಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಮಾಡ್ಲಿಕ್ಕೆ ಸಾಧ್ಯದ ಜೊಲ್ಲೆ ಅವರು ವಿಶ್ವಾಸ ಎಲ್ಲರೂ ತೆಗೆದುಕೊಂಡು ಮಾಡ್ಲಿಕ್ಕೆ ಸಾಧ್ಯದನ ಇದನ್ನೇನಾದರೂ ವಿರೋಧ ಮಾಡ್ತಾ ಇದ್ದಾರೆ ವಿರೋಧವ್ರು ಯಾಕೆ ನಿಮ್ದು ಮೆಜಾರಿಟಿ ಅದ ಯಾವ್ಯಾವುದಕ್ಕೂ ಈಗ ನೀವು ಸರಿಯಾದ ದಾಖಲಾತಿ ಇಲ್ಲದಂಥ ಕೆಲವೊಂದು ವಿಷಯಕ್ಕೆ 100 ಕೋಟಿ ರೂಪಾಯಿ ಸಾಲ ಕೊಡೋದು ಈಗ ಎಲ್ಲರ ಕಣ್ಣಿಗೆ ಬಿದ್ದದ ನಿಮ್ಗೆ ಗೊತ್ತಿದ್ದ ವಿಷಯ ಅದ ಆ ಭೂಮಿ ಬಗ್ಗೆ ಡಿಸ್ಪ್ಯೂಟ್ ಅದ ನಮ್ಮ ಈಗಾಗಲೇ ಈ ಜಯಶೀಲ್ ಶೆಟ್ಟರಿಗೆ ಏನು ಸಾಲ ಕೊಟ್ಟಂಥ ಆ ಜಾಗದ 5 ಎಕರೆ 4 ಎಕರೆ 5 ಎಕರೆ ಅದು ಇನ್ನು ಪಕ್ಕ ಗೊತ್ತಿಲ್ಲ ಎಷ್ಟು ಅಂತೇಳಿ ಆ ಎಕರೆ ಮೇಲೆ ನೀವು ಸಾಲ ಕೊಟ್ಟಿದ್ದೀರಿ ಆಧಾರ ಮೇಲೆ ಅದು 100 ಕೋಟಿ ಕಿಮ್ಮತ್ತು ಆಗ್ತದೆ 125-30 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಸಾಲ ಕೊಟ್ಟರು ಆ ಪ್ರಶ್ನೆ ಬೇರೆ ಆದ್ರೆ ಕೊಟ್ಟರಲ್ಲ ಸುಳ್ಳೇನಲ್ಲ ಅದು ಹಂಗೆ ಒಬ್ಬ ರೈತಗೆ 1 ಎಕರೆಗೆ 1 ಲಕ್ಷ ಸಾಲ ಯಾಕೆ ಕೊಡಬಾರ್ದು ಕಿಮ್ಮತ್ತಾಗೋದಿಲ್ವಾ ಅದು ಭೂಮಿ ಮತ್ತು ಸುಳ್ಳು ಬಡ್ಡಿ ದರ ಇರೋದ್ರಿಂದ ಪಾಪ ಅವರಿಗೆ ಒಂದು ಸ್ವಲ್ಪ ಗೊಬ್ಬರ ಕೊಡೋದಕ್ಕೆ ಮಾಡೋದಕ್ಕೆ ದುಡಿಮೆಗೆ ಖರ್ಚು ಅದ ರೀ ಅದು ಇವತ್ತೆಲ್ಲ ತುಟ್ಟಿದ ಮಾರ್ಕೆಟ್ ನಿಮಗೆ ಗೊತ್ತಿಲ್ಲದ ವಿಷಯ ಏನಲ್ಲ ಅದು ನೀವು ಬೇಕಾದ್ರೆ ಅಭ್ಯಾಸ ಮಾಡಿಸ್ರಿ ನೀವು ಸ್ವತಃ ನಿಮ್ಮ ಬ್ಯಾಂಕ್ ವತಿಯಿಂದ ಮಾಡಿಸಿ ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ನಿಜವಾಗಿ ಒಂದು ದೊಡ್ಡ ಕ್ರಾಂತಿಕಾರಕ ಹೆಜ್ಜೆನ ಅಂತ ತಿಳ್ಕೊಂಬಿಡ್ರಿ ಯಾಕೆ DCC ಬ್ಯಾಂಕ್ ಇರೋದು ರೈತರಿಗಾಗೆ ನೀವು ಇರೋದು ರೈತರಿಗಾಗೆ ಇದನ್ನ ಯಾಕೆ ಮಾಡ್ಬಾರ್ದು ಇದು ಸಲ ಯಾಕೆ ಚಿಂತನೆ ಮಾಡ್ಬಾರ್ದು ಇದ್ರ ಜೊತೆ ನಾವು ಅಲ್ಲಿಂದ ಒಂದು ವಿಷಯ ಹೇಳ್ತಾ ಇರ್ತೀನಿ ನಮ್ಮ ರೈತರಿಗೆ ಮಾರ್ಕೆಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಕಟ್ಟಿಸ್ಕೊಡುವಂಥ ವಿಷಯ ಅದನ್ನ ಯಾಕೆ ಡಿಸೈಡ್ ಮಾಡಬಾರ್ದು ಇದು ನನ್ನ ಸಣ್ಣ ಪ್ರಶ್ನೆ ಬಟ್ ಡಿಸ್ಕಷನ್ ಮಾಡಿರಿ ಅದನ್ನು ಓಪನ್ ಡಿಸ್ಕಷನ್ ಮಾಡಿರಿ ಅಲ್ಲೇ ರೈತರೆಲ್ಲ ಕೂಡಿಸ್ಕೊಡ್ರಿ ಹೌದು ಈಗ ನೋಡಿರಿ ಉದಾಹರಣೆ ಕಪ್ಪಿಗಿಂತ ನೀವು ಶುಗರ್ ಫ್ಯಾಕ್ಟ್ರಿ ಹೊಡೆದವ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನೋಡಿರಿ 1 ಎಕರೆಗೆ 4,500 ಒಂದು ಟನ್ನಿಗೆ ಖರ್ಚು ಬರ್ತದೆ ನಿಮ್ಗೆ ಗೊತ್ತಿದ್ದ ವಿಷಯ 4,500 ಕೆಳಗೆ ಬರೋದಿಲ್ಲ ಇವತ್ತು ಬೇಕಾದ್ರೆ ಮಾರ್ಕೆಟ್ಗೆ ಇವತ್ತು ಬಂದು ನಾವು ನಿಮ್ಗೆ ತೋರಿಸಿಕೊಡ್ತೀವಿ ನಾವು ಆನ್ ಪ್ರಾಕ್ಟಿಕಲ್ ರೈತ ತೋರಿಸ್ಕೊಡ್ತಾರೆ ನಿಮಗೆ ಪ್ರತಿ ಟನ್ನಿಗೇನು 1,500 ರೂಪಾಯಿ ಲಾಸ್ ಮಾಡೋದು 1,200-1,500 ರೂಪಾಯಿ ಲಾಸ್ ಮಾಡ್ಕೊಂಡು ರೈತರ ಮ್ಯಾಗ 3,300 ಅದು ಕೊಡೋದು ಶುಗರ್ ಫ್ಯಾಕ್ಟ್ರಿ ಮ್ಯಾಗ ಎಲ್ಲ ಮಾಲೀಕರು ಇವತ್ತಿನ ಒಪ್ಪಿಗೆಲ್ಲ ಸರಿಯಾಗಿ ಅದು ಬಿಲ್ಲು ಕೊಡ್ತಾ ಇಲ್ಲ ಅದು ನಿಮ್ಗೆ ಗೊತ್ತಿದ್ದ ವಿಷಯ ಅದು ಅಟ್ಲೀಸ್ಟ್ ನೀವು 1 ಲಕ್ಷ ರೂಪಾಯಿ 1 ಎಕರೆಗೆ ಕೊಟ್ಟರು ಮಾರ್ಟಿಗೇಜ್ ಮಾಡ್ಕೊಂಡು ಕೊಡ್ರಿ ಶೂನ್ಯ ಬಡ್ಡಿ ದರದ ಕೊಡ್ರಪ್ಪ ಅಂತಂದ್ರೆ ಆ ರೈತ ಅನುಕೂಲ ಆಗ್ತದೆ ಜೊತೆಗೆ ಇನ್ನುಳಿದ ಬೆಳೆಗಳ ಸಂಗ್ರಹ ಮಾಡೋದಕ್ಕೆ ಒಂದು ಹಳ್ಳಿಗೆ ಒಂದು ಗೋಡೌನನ್ನು ಕಟ್ಟಿಸಿಕೊಡ್ರಿ ಅವ್ರಿಗೆ ಅವ್ರಗಳಿಂದ ಮಿನಿಮಮ್ ಬಡ್ಡಿ ದರದಲ್ಲೇ 2,000 ಮಾಡಿಕೊಟ್ರಪ್ಪ ಅಂದ್ರೆ ನಿಮ್ಮ PKPS ಪ್ರತಿಯೊಂದು PKPSದಲ್ಲೇ ಒಂದು ಗೋಡೌನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಯಾವ ಬೆಳೆ ಬೆಳೀತಿದ್ರೆ ಬಂದು ಇಟ್ಕೊಂಡು ಅಲ್ಲೇ ಮಾರ್ಕೆಟ್ ಮಾಡ್ಕೋತಾರೆ ಅವರು ಇದು ಒಳ್ಳೇದಲ್ವಾ ಉಳಿದಂತೆ ನೀವು ಮಾಡಿರಿ ಒಳ್ಳೆ ಚಲೋ ಮಾಡ್ತೀವಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತೀರಿ ಇದನ್ನು ಮಾಡುವಂಥದ್ದು ಭಾಳ ಅವಶ್ಯಕ ಈ ದಿಶೆಯಲ್ಲಿ ಬುದ್ಧಿವಂತರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆಗೆ ಆಧುನಿಕ ಮನಮೋಹನ್ ಸಿಂಗ್ರನ್ನು ಕರೆಸಿಕೊಳ್ಳುವಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಈ ಚಿಂತನೆ ಮಾಡಬೇಕು ಅನ್ನೋದು ರೈತರ ಪರವಾಗಿ ನಾವು ಒಂದಿಷ್ಟು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದಿಟ್ಟಾಗ ಇನ್ನೂ ನಮ್ಮ DCC ಬ್ಯಾಂಕ್ ಬರೀ ನೀವು 10,000 ಕೋಟಿ ಅಷ್ಟಲ್ಲ ಇನ್ನೂ ಹೆಚ್ಚಿಗೆ ಆಗ್ತದೆ ಯಾಕಂದ್ರೆ ರೈತರಿಗೆ ಕೊಡೋದ್ರಿಂದಾಗಿ ಸಹಜವಾಗಿನ ರೈತ ಬೆಳೆದ ಬೆಳೆ ಇನ್ನಷ್ಟು ಹೆಚ್ಚು ಬೆಳೆದ ಕಬ್ಬನ್ನು ನಿಮ್ಮಲ್ಲೇ ಹಾಕ್ತಾರೆ ನಿಮಗೆ ಲಾಭ ಆಗ್ತದೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಲಾಭದಾದ್ರಿಂದ ಇಷ್ಟಾದರೂ ಮಾಡಿದರೆ ರೈತ ಬದುಕಿ ಉಳಿತಾನ ಬೇಡ ಒಂದು 40,000ಕ್ಕೆ ಇನ್ನೂ ಒಂದು ಆಪ್ಷನ್ ಅದ ಒಂದು 40,000ಕ್ಕೆ ನೀವು ಶೂನ್ಯ ಬಡ್ಡಿ ಕೊಟ್ಟ ಇನ್ನು 60,000ಕ್ಕೆ ಮಿನಿಮಮ್ ಬಡ್ಡಿ ಹೆಚ್ಚಿ ರೈತ ಸಾಲ ಮಂಜೂರು ಮಾಡಿರಿ 1 ಲಕ್ಷ 1 ಎಕರೆಗೆ ಅಲ್ವಾ ಇದು ರೈತಗೆ ಒಂದು ಹೊಸ ಆಯ್ತು ಕೊಟ್ಟಂಗೆ ಆಗ್ತದೆ ಈ ದಿಶೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ದವರು ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅದೇ ಕಾಲಕ್ಕೆ ವಿರೋಧ ಪಕ್ಷದವರು ನಿಮಗೆ ಗೊತ್ತದ ರಮೇಶ್ ಕತ್ತಿಯವರಾಗಿರ್ಬೋದು ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು ಅವರು ಚರ್ಚೆ ಮಾಡಿ ಈ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅಂತ ನನಗೆ ಅನಿಸಿದ ಮಾತು ಹೇಳಿದ್ದೀನಿ ನಿಮ್ಗೆ ಲೈಕ್ ಆಗ್ಬೋದು ಲೈಕ್ ಆಗದೇ ಇರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಹೆಚ್ಚು ಥರ ಇರೋದು ಸತ್ಯದ ಕೈಗೆ ವಂದನೆಗಳು